ಬಿಎಸ್ವೈ ವರ್ಸಸ್ ಸಂತೋಷ್ ಅನ್ನೋದು ಈಗ ರಾಜ್ಯ ಬಿಜೆಪಿಯಲ್ಲಿ ಕೇಳಿ ಬರ್ತಾ ಇರುವಂತಹ ಮಗದೊಂದು ಮಾತು. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಬ್ರೇಕಿಂಗ್ ನ್ಯೂಸ್. ಆಂತರಿಕ ಸಮರಕ್ಕೆ ಬಿಜೆಪಿಯಲ್ಲಿ ಕಾರಣವಾಗಿರೋದು ಬಿಎಸ್ವೈ ವರ್ಸಸ್ ಸಂತೋಷ್ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ತೇಜಸ್ವಿನಿ ಅನಂತ್ ಕುಮಾರ್ಗೆ ಟಿಕೆಟ್ ತಪ್ಪಿಸಿದ್ದು ಇದೇ ಸಂತೋಷ್ ಅವರ. ಸಂತೋಷ ಆಗಿದ್ದವರು ಅಸಂತೋಷ ಆಗುವ ದಿನಗಳು ದೂರವಿಲ್ಲ. ತೇಜಸ್ವಿನಿ ಅನಂತ್ ಕುಮಾರ್ಗೆ ಬೆಂಗಳೂರು ದಕ್ಷಿಣ ಟಿಕೆಟ್ ತಪ್ಪಿಸಿದ್ದು ದುರಂತ. ತೇಜಸ್ವಿನಿ ಅನಂತ್ ಕುಮಾರ್ಗೆ ಟಿಕೆಟ್ ತಪ್ಪಿಸಿ ರಾಜ್ಯವನ್ನ ಹಿಡಿತಕ್ಕೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಬಿಎಲ್ ಸಂತೋಷ್ ವಿರುದ್ಧ ಬಿಎಸ್ವೈ ಆಪ್ತ ಬಸನಗೌಡ ಪಾಟೀಲ್ ಯತ್ನಾಳ್ ನೇರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ತೇಜಸ್ವಿನಿ ಅನಂತ್ ಕುಮಾರ್ ಭೇಟಿ ಬಳಿಕ ಯಡಿಯೂರಪ್ಪ ಆಪ್ತ ಯತ್ನಾಳ್ ಈ ಕಿಡಿ ನುಡಿಗಳನ್ನ ಆಡಿದ್ದಾರೆ. ತೇಜಸ್ವಿನಿ ಅನಂತ್ ಕುಮಾರ್ ಅವರಿಗೆ ಒಂದು ಅವಕಾಶ ಸಿಗಬೇಕಾಗಿತ್ತು. ಪಕ್ಷ ಒಂದು ತೀರ್ಮಾನ ಮಾಡಿದೆ. ಅದು ಒಂದು ಮಾತನ್ನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಇಲ್ಲಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿದವರು ಅನಂತ್ ಕುಮಾರ್ ಅವರು ಮತ್ತು ಯಡಿಯೂರಪ್ಪ ಅವರಿಬ್ಬರ ನೇತೃತ್ವದಲ್ಲೇ ನಾವೆಲ್ಲ ಅನೇಕ ಕರ್ನಾಟಕದ ಮೂಲೆಯಲ್ಲಿ ಇವತ್ತು ನಾವೆಲ್ಲ ಒಂದು ನಾಯಕರಾಗಿ, ಶಾಸಕರಾಗಿ, ಸಂಸದರಾಗಿ, ಕೇಂದ್ರ ಮಂತ್ರಿ ಆಗುವವರೆಗೂ ಅವರ ಒಂದು ನಿರಂತರವಾದಂಥ ಪಕ್ಷ ಸಂಘಟನೆಯಲ್ಲಿ ಅವರ ದೊಡ್ಡ ಕೊಡುಗೆ ಇವತ್ತು ಅನಂತ್ ಕುಮಾರ್ ಅವ್ರ ಮಂತಂದಿದೆ. ಅದು ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಈ ರೀತಿ ಯಾಕಾಯಿತು ಅನ್ನುವಂಥದ್ದು ಬಹುತೇಕವಾಗಿ ಭಾರತೀಯ ಜನತಾ ಪಾರ್ಟಿ ಮೂಲ ಕರ್ನಾಟಕದಲ್ಲಿ ಕಟ್ಟದಂಥ ಎಲ್ಲ ಕಾರ್ಯಕರ್ತರಿಗೂ ನೋವಾಗಿದೆ. ಅವರೇನು ಟಿಕೆಟ್ ಬೇಡಿರಲಿಲ್ಲ, ಅವರೇನು ಅರ್ಜಿ ಹಾಕಿರಲಿಲ್ಲ. ಅವ್ರನ್ನ ಕರೆದು ಅವ್ರ ಮನೆಯವರೆಗೆ ಹೋಗಿ ಅವ್ರನ್ನೇ ಅಭ್ಯರ್ಥಿ ಅಂತ ಹೇಳಿ ಹೇಳ್ಕೊಂಡು ಕೊನೆ ಗಳಿಗೆಯಲ್ಲಿ ಇದು ಆಗಿದ್ದು ನಿಜಕ್ಕೂ ಭಾಳಷ್ಟು ಆಘಾತ ನನಗೂ ವೈಯಕ್ತಿಕ ಆಗಿದೆ. ಆದಾಗ್ಯೂ ಸಹ ಈ ದೇಶದ ಹಿತದೃಷ್ಟಿಯಿಂದ ಇವತ್ತು ಅವರು ಸಹ ತೇಜಸ್ವಿನಿ ಅನಂತ್ ಕುಮಾರ್ ಅವರು ಇವತ್ತು ಸನ್ಮಾನ್ಯ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಅನ್ನೋಂಥ ಒಂದೇ ಒಂದು ಉದ್ದೇಶದಿಂದ ಇವತ್ತು ಬಹುತೇಕ ಕರ್ನಾಟಕದಲ್ಲಿ ನಾವು ಯಾರೂ ಲೋಕಸಭಾ ಅಭ್ಯರ್ಥಿಗಳನ್ನು ನೋಡ್ತಾ ಇಲ್ಲ. ಅಲ್ಲಿ ಮೋದಿಯವರ ನೇತೃತ್ವದಲ್ಲಿ ಸರ್ಕಾರ ಬರಬೇಕು ಅನ್ನೋಂಥ ಒಂದೇ ಭಾವನೆಯಿಂದ ಇವತ್ತು ಎಲ್ಲರೂ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ. ತೇಜಸ್ವಿನಿ ಅನಂತ್ ಕುಮಾರ್ ಅವರಿಗೆ ಒಂದು ಅವಕಾಶ ಸಿಗಬೇಕಾಗಿತ್ತು. ಪಕ್ಷ ಒಂದು ತೀರ್ಮಾನ ಮಾಡಿದೆ. ಅದು ಒಂದು ಮಾತನ್ನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಇಲ್ಲಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿದವರು ಅನಂತ್ ಕುಮಾರ್ ಅವರು ಮತ್ತು ಯಡಿಯೂರಪ್ಪ ಅವರಿಬ್ಬರ ನೇತೃತ್ವದಲ್ಲೇ ನಾವೆಲ್ಲ ಅನೇಕ ಕರ್ನಾಟಕದ ಮೂಲೆಯಲ್ಲಿ ಇವತ್ತು ನಾವೆಲ್ಲ ಒಂದು ನಾಯಕರಾಗಿ, ಶಾಸಕರಾಗಿ, ಸಂಸದರಾಗಿ, ಕೇಂದ್ರ ಮಂತ್ರಿ ಆಗುವವರೆಗೂ ಅವರ ಒಂದು ನಿರಂತರವಾದಂಥ ಪಕ್ಷ ಸಂಘಟನೆಯಲ್ಲಿ ಅವರ ದೊಡ್ಡ ಕೊಡುಗೆ ಇವತ್ತು ಅನಂತ್ ಕುಮಾರ್ ಅವ್ರ ಮಂತಂದಿದೆ. ಅದು ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಈ ರೀತಿ ಯಾಕಾಯಿತು ಅನ್ನುವಂಥದ್ದು ಬಹುತೇಕವಾಗಿ ಭಾರತೀಯ ಜನತಾ ಪಾರ್ಟಿ ಮೂಲ ಕರ್ನಾಟಕದಲ್ಲಿ ಕಟ್ಟದಂಥ ಎಲ್ಲ ಕಾರ್ಯಕರ್ತರಿಗೂ ನೋವಾಗಿದೆ. ಅವರೇನು ಟಿಕೆಟ್ ಬೇಡಿರಲಿಲ್ಲ, ಅವರೇನು ಅರ್ಜಿ ಹಾಕಿರಲಿಲ್ಲ. ಅವ್ರನ್ನ ಕರೆದು ಅವ್ರ ಮನೆಯವರೆಗೆ ಹೋಗಿ ಅವ್ರನ್ನೇ ಅಭ್ಯರ್ಥಿ ಅಂತ ಹೇಳಿ ಹೇಳ್ಕೊಂಡು ಕೊನೆ ಗಳಿಗೆಯಲ್ಲಿ ಇದು ಆಗಿದ್ದು ನಿಜಕ್ಕೂ ಭಾಳಷ್ಟು ಆಘಾತ ನನಗೂ ವೈಯಕ್ತಿಕ ಆಗಿದೆ. ಆದಾಗ್ಯೂ ಸಹ ಈ ದೇಶದ ಹಿತದೃಷ್ಟಿಯಿಂದ ಇವತ್ತು ಅವರು ಸಹ ತೇಜಸ್ವಿನಿ ಅನಂತ್ ಕುಮಾರ್ ಅವರು ಇವತ್ತು ಸನ್ಮಾನ್ಯ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಅನ್ನೋಂಥ ಒಂದೇ ಒಂದು ಉದ್ದೇಶದಿಂದ ಇವತ್ತು ಬಹುತೇಕ ಕರ್ನಾಟಕದಲ್ಲಿ ನಾವು ಯಾರೂ ಲೋಕಸಭಾ ಅಭ್ಯರ್ಥಿಗಳನ್ನು ನೋಡ್ತಾ ಇಲ್ಲ. ಅಲ್ಲಿ ಮೋದಿಯವರ ನೇತೃತ್ವದಲ್ಲಿ ಸರ್ಕಾರ ಬರಬೇಕು ಅನ್ನೋಂಥ ಒಂದೇ ಭಾವನೆಯಿಂದ ಇವತ್ತು ಎಲ್ಲರೂ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ. ತೇಜಸ್ವಿನಿ ಅನಂತ್ ಕುಮಾರ್ ಅವರಿಗೆ
ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ಚುನಾವಣೆ ಸಮೀಪಿಸುತ್ತಿದ್ದಂತೆ ಇವರ ಆಂತರಿಕ ಕಲಹಗಳು ಒಂದೊಂದೇ ಹೊರಕ್ಕೆ ಬರ್ತಾ ಇದೆ. ಅದರಲ್ಲೂ ತೇಜಸ್ವಿನಿ ಅನಂತಕುಮಾರ್ಗೆ ಟಿಕೆಟ್ ತಪ್ಪಿದ್ರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹಿರಂಗ ಹೇಳಿಕೆಗಳೇ ವ್ಯಕ್ತವಾಗ್ತಾ ಇದೆ. ಈಗ ಏನಾಗಬಹುದು ಇದರ ದಿಕ್ಕುದೆಸೆಗಳು? ದಿವ್ಯಾ, ಪ್ರಮುಖವಾಗಿರ್ತಕ್ಕಂಥದ್ದು ತೇಜಸ್ವಿನಿ ಅನಂತಕುಮಾರ್ ಅವರೊಂದು ಟಿಕೆಟ್ ವಿಚಾರದಲ್ಲಿ ಅವರಿಗೆ ಟಿಕೆಟ್ ಅನ್ನ ಕೈ ತಪ್ಪಿಸೋದ್ರ ಮೂಲಕ ಯಾರು ರಾಜಕೀಯ ಬೇಳೆಯನ್ನ ಬೇಯಿಸಿಕೊಂಡ್ರು ಬಿಜೆಪಿಲಿ ಅನ್ನೋದ್ರ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅಂದ್ರೆ ಈಗಾಗಲೇ ಯಡಿಯೂರಪ್ಪನವರು ಕಳಿಸಿರ್ತಕ್ಕಂಥ ಏಕ ಹೆಸರನ್ನ ಹೈಕಮಾಂಡ್ ಮಟ್ಟದಲ್ಲಿ ಒಂದು ತೇಜಸ್ವಿ ಸೂರ್ಯ ಅವರ ಹೆಸರನ್ನ ಬಿಡೋದ್ರ ಮೂಲಕ ಆಟ ಆಡದವ್ರು ಯಾರು ಅನ್ನೋದ್ರ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಎಲ್ಲೋ ಒಂದ್ ಕಡೆ BSY ಟೀಮ್ ಆ ಒಂದು BSY ಟೀಮ್ ಸಂತೋಷ್ ಅವರ ವಿರುದ್ಧ ಈಗಾಗಲೇ ತಿರುಗಿ ಬೀಳ್ತಾ ಇದೆ. ಹಾಗಾಗಿ ಬಹಿರಂಗವಾಗಿಯೇ ಈಗಾಗಲೇ ಪರೋಕ್ಷವಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಸಂತೋಷ್ ಅವರ ವಿರುದ್ಧ ಒಂದ್ ರೀತಿಯಲ್ಲಿ ಕಿಡಿಕಾರಿದ್ದಾರೆ. ಅಂದ್ರೆ ಸಂತೋಷದ ದಿನಗಳು ಬಹಳ ದಿನ ಇರೋದಿಲ್ಲ, ಮತ್ತೆ ರಾಜ್ಯವನ್ನ ಹಿಡಿತದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿ ಕೆಲವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಸಾಧ್ಯವಿಲ್ಲ. ಹಾಗಾಗಿ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಟಿಕೆಟ್ ತಪ್ಪಿಸಿರ್ತಕ್ಕಂಥದ್ದು ದುರಂತ ಅಂತಾನು ಕೂಡ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಸಂತೋಷ ಅನ್ನೋ ಪದ ಏನ್ ಬಳಸಿದ್ದಾರೆ ಅದು ಎಲ್ಲೋ ಒಂದ್ ಕಡೆ ಸಂತೋಷ್ ಅವರನ್ನ ಟಾರ್ಗೆಟ್ ಮಾಡಿಯೇ ಒಂದು ವಾಗ್ದಾಳಿ ನಡೆಸಿರ್ತಕ್ಕಂಥದ್ದು ಅಂತ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ಒಂದು ತೇಜಸ್ವಿನಿ ಅವರಿಗೆ ಟಿಕೆಟ್ ತಪ್ಪಿಸಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ BSY ಬಣ ಮತ್ತೆ ಸಂತೋಷ್ ಅವರ ಬಣದ ನಡುವೆ ಒಂದು ರೀತಿಯಲ್ಲಿ ಫೈಟ್ ಜೋರಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಇದು ಯಾವ ಹಂತವನ್ನು ತಲುಪುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಯಾಕೆಂದ್ರೆ ಆರಂಭದಲ್ಲಿ ಯಡಿಯೂರಪ್ಪನವರು ಅಶೋಕ್ ರವರು ಎಲ್ಲೋ ಒಂದ್ ಕಡೆ ಅಡ್ಡಗಾಲ ಆಗ್ತಾ ಇದ್ದಾರೆ ಅನ್ನೋ ಮಾತುಗಳನ್ನು ಕೂಡ ಕೇಳಿ ಬರ್ತಾ ಇತ್ತು. ಅದಾದ ಬಳಿಕ ಅಶೋಕ್ ಮತ್ತೆ ಯಡಿಯೂರಪ್ಪನವರು ಎಚ್ಚೆತ್ತುಕೊಂಡ್ರು. ನೇರವಾಗಿ ತೇಜಸ್ವಿನಿ ಅನಂತಕುಮಾರ್ ಅವರನ್ನು ಕೂಡ ಕ್ಯಾಂಡಿಡೇಟ್ ಅಂತ ಪ್ರೊಜೆಕ್ಟ್ ಮಾಡಿದ್ರು. ಅದಾದ್ಮೇಲೆ ಅವರ ನಿವಾಸಕ್ಕೆ ಬಂದು ಅವ್ರನ್ನ ಮನವೊಲಿಸುವಂತ ಪ್ರಯತ್ನ ಮಾಡಿ ಅದಾದ ಬಳಿಕ ಅಶೋಕ್ ರವರು ತಮ್ಮ ನಿವಾಸಕ್ಕೆ ಎಲ್ಲ MLA ಗಳನ್ನು ಕೂಡ ಸೇರಿಸಿ ಅಲ್ಲಿ ತೇಜಸ್ವಿನಿ ಅವರನ್ನ ಒಪ್ಪಿಸಿದ್ರು. ಇದಾದ ಬಳಿಕ ಎಲ್ಲೋ ಒಂದ್ ಕಡೆ ಸಂತೋಷ್ ರವರು ಇದಕ್ಕೆ ಒಂದು ರೀತಿಯಲ್ಲಿ ಅಡ್ಡಗಾಲ ಹಾಕಿದ್ರು. ಹಾಗಾಗಿ ಅಲ್ಲಿ ಸಭೆ ಆದ ಬಳಿಕ ಕೋರ್ ಕಮಿಟಿಲಿ ಚರ್ಚೆ ಆದ ಬಳಿಕವೂ ಕೂಡ ಸಂತೋಷ್ ಅವರು ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ನಡೆಸಿದ್ದಾರೆ. ಕೆಲ ಪ್ರಮುಖವಾಗಿರ್ತಕ್ಕಂಥ 2-3 ವಿಚಾರಗಳನ್ನು ಹೈಕಮಾಂಡ್ ಮುಂದೆ ಇಟ್ಟು ಅವರಿಗೆ ಟಿಕೆಟ್ ಅನ್ನು ತಪ್ಪಿಸಿದ್ದಾರೆ ಅನ್ನೋ ಒಂದು ವಾದವೂ ಕೂಡ ಇದೆ. ಇದುವರೆಗೂ ಕೂಡ ಸಂತೋಷ್ ಅವರು ಈ ವಿಚಾರದಲ್ಲಿ ಯಾವುದೇ ರೀತಿಯ ರಿಯಾಕ್ಟ್ ಕೂಡ ಮಾಡಿಲ್ಲ. ಯಾಕೆಂದ್ರೆ ಪ್ರತಿ ಬಾರಿಯೂ ಕೂಡ ಇದೆ ಅವರು ನಾನು ರಾಷ್ಟ್ರೀಯ ಸಹ ಸಂಘಟನಾ ಕಾರ್ಯದರ್ಶಿ, ರಿಯಾಕ್ಟ್ ಮಾಡಬಾರದು, ಮಾಡೋ ಆಗಿಲ್ಲ, ನಮ್ಮ ಬೈಲಾದಲ್ಲಿ ಇದೆ ಅನ್ನೋ ಮಾತುಗಳನ್ನಷ್ಟೇ ಹೇಳ್ತಾರೆ. ಹಾಗಾಗಿ ಟ್ವಿಟರ್ ಆಗ್ಲಿ ಅಥವಾ ಬೇರೆ ಆಗ್ಲಿ ರಿಯಾಕ್ಟ್ ಕೂಡ ಮಾಡಿಲ್ಲ. ರವೀಶ್, ಮತ್ತೆ ಸಂಪರ್ಕ ಮಾಡ್ತೀನಿ, ಹಾಗೆ ಲೈನ್ ಅಲ್ಲಿ